ಮೀಸಲಾತಿ ಬಗ್ಗೆ ಈಗ ನೀಡಿರುವ ವರದಿ ಮೇಲೆ ಸಂಶಯ ಇದೆ. ಚಿತ್ರದುರ್ಗದಲ್ಲಿ ಛಲವಾದಿ ಮಠದ ಸ್ವಾಮೀಜಿ ಸುದ್ದಿಗೋಷ್ಠಿಯಲ್ಲಿ ಕಿಡಿ. ಸದಾಶಿವ ಆಯೋಗದ ವರದಿಯನ್ನ ಬೇಡ ಎಂದು ಸರ್ಕಾರ ಹೇಳಿದ ಮೇಲೆ ಸರ್ಕಾರದ ನಾಗಮೋಹನ್ ದಾಸ್ ಕಮಿಟಿ ಮಾಡಿದ್ರು. 2 ಆಯೋಗಕ್ಕೆ ಸರ್ಕಾರ ಸಾರ್ವಜನಿಕರ ಹಣ ದುರ್ಬಳಕೆ ಮಾಡಿದೆ. ಇಂದಿನ ಪತ್ರಿಕೆಗಳನ್ನು ನೋಡಿದಾಗ ವರದಿಯ ಕೆಲವೊಂದು ಅಂಶಗಳು ಬಹಿರಂಗ ಆಗಿವೆ. ಈಗ ನೀಡಿರುವ ವರದಿ ಜಾರಿಯಾದಾಗ ಏನಾಗುತ್ತೆ ಅಂತ ನಾನು ಈಗ ಹೇಳೋದಿಲ್ಲ ಎಂದು ಛಲವಾದಿ ಮಠದ ಸ್ವಾಮೀಜಿ ಚಿತ್ರದುರ್ಗದಲ್ಲಿ ತಿಳಿಸಿದ್ರು. ನಂತರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು, ಈಗ ನೀಡಿರುವ ವರದಿಯ ಬಗ್ಗೆ ಸಂಶಯ ಇದೆ. ಪರಿಶಿಷ್ಟರಿಗೆ ಇರುವ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ರೆ ಸಾಕಾಗಿತ್ತು. ಆದರೆ ಅವರು ಸರಿಯಾಗಿ ಈ ವರದಿ ನೀಡಿಲ್ಲ ಎಂದು ಅನುಮಾನ ವ್ಯಕ್ತಪಡಿಸಿದ್ರು. ವರದಿಯ ತಪ್ಪುಗಳು ಯಾವ ಹಂತದಲ್ಲಿದ್ರೂ ನಮ್ಮ ಸಮುದಾಯ ಪ್ರಶ್ನೆ ಮಾಡುತ್ತೆ ಎಂದು ಹೇಳಿದ್ರು. ನಮ್ಮ ಗುರುಪೀಠ ಯಾವ ಪಕ್ಷವನ್ನ ಪರ ವಿರೋಧವನ್ನ ತೆಗೆದುಕೊಳ್ಳುವುದಿಲ್ಲ. ಸಂವಿಧಾನದ ಹಿತಾಸಕ್ತಿಗೆ ಗೌರವ ನೀಡುತ್ತೇವೆ ಎಂದು ನ್ಯಾಯಾಧೀಶ ನಾಗಮೋಹನ್ ದಾಸ್ ನಿವೃತ್ತ ನ್ಯಾಯಮೂರ್ತಿಗಳಿಗೆ ಎಲ್ಲವನ್ನ ತಿಳಿಸಿದ್ದಾರೆ ಎಂದಿದ್ದಾರೆ. ಈ ಸರ್ಕಾರ ಬಂದಾಗಿಂದ ಏನೇನು ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ಗಮನಿಸ್ಕೊಂಡು ಬರ್ತಾ ಇದ್ದೀನಿ. ಏನು ಈಗ ಸದಾಶಿವ ಆಯೋಗವನ್ನ ಬೇಡ ಅಂಥೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡೋದ್ಮೇಲೆ ಯಾವ್ಯಾವ ಸಮುದಾಯಗಳು ಎಷ್ಟೆಷ್ಟು ಜನಸಂಖ್ಯೆಯಲ್ಲಿ ಇದ್ದಾರೆ ಅಂತಕ್ಕಂಥ ಅಂಕಿ ಸಂಖ್ಯೆಗಳನ್ನು ಕಲೆಕ್ಟ್ ಮಾಡೋಕ್ಕೋಸ್ಕರ ನಾಗಮೋಹನ್ ದಾಸ್ ಅವರ ಕಮಿಟಿಯನ್ನು 1 ಮ್ಯಾನ್ ಕಮಿಟಿಯನ್ನು ಮಾಡಿದರು. ಇಂಥ ತಪ್ಪುಗಳು ಮಾಡ್ತಾರೆ ಅನ್ನೋಂಥ ಉದ್ದೇಶದಿಂದ ನಾವು ಹಿಂದೆ ಬೆಂಗಳೂರಲ್ಲಿ ಪ್ರೆಸ್ ಮೀಟನ್ನು ಮಾಡಿ ಯಾವ್ಯಾವ ಕಮ್ಯುನಿಟಿಗಳು ಪರಿಶಿಷ್ಟ ಜಾತಿಯಲ್ಲಿದ್ದಾವೆ ಅವರನ್ನ ಒಬ್ಬೊಬ್ಬರನ್ನ ನೀವು ಸದಸ್ಯರನ್ನು ಮಾಡ್ಕೊಳ್ಳಿ, ಯಾವ ಗಂಟು ಹೋಗಲ್ಲ ಅಂತ ಹೇಳಿದ್ದೆ. ಆದ್ರೆ ಈಗ ಆ ಸದಾಶಿವ ಆಯೋಗಕ್ಕೆ ಖರ್ಚು ಮಾಡಿದ ದುಡ್ಡು ಈಗ ನಾಗಮೋಹನ್ ದಾಸ್ ಅವರ ಆಯೋಗಕ್ಕೂ ಮಾಡಿದ ದುಡ್ಡು ಪಬ್ಲಿಕ್ ಹಣ ವೇಸ್ಟ್ ಆಗ್ತಾ ಇದೆ ಅಂತ ನನಗೆ ಬಹಳ ವಿಷಾದ ಆಗ್ತಾ ಇದೆ. ಇವತ್ತು ಏನು ವರದಿ ಪ್ರಜಾವಾಣಿ ಪತ್ರಿಕೆಯಿಂದ ಹಲವಾರು ಮಾಧ್ಯಮಗಳಲ್ಲಿ ಬಂದಿದೆ, ಇದು ಸೋರಿಕೆಯಾದಂಥ ಮಾಹಿತಿ ಅಂತಕ್ಕಂಥದ್ದನ್ನು ನಾನು ತಿಳ್ಕೊಂಡಿದ್ದೀನಿ. ಆದರೆ ಕ್ಯಾಬಿನೆಟಿಗೆ ಬಂದಾಗ ಯಾರ್ಯಾರಿಗೆ ಏನೇನೋ ಕೊಟ್ಟಿದ್ದಾರೆ ಅನ್ನೋವಂಥದ್ದು ಅಧಿಕೃತವಾಗಿ ಬರುತ್ತೆ. ಆವಾಗ ಯಾರ್ಯಾರು ವಿಚಾರ ವಿವೇಕ ಕ್ಯಾಬಿನೆಟಲ್ಲಿ ಮಂತ್ರಿ ಮಹೋದಯರು ನಡೀತಾರೆ ಅನ್ನೋದ್ರ ಮೇಲೆ ಮುಂದಿನ ಸರ್ಕಾರದ ಭವಿಷ್ಯ, ಸಿದ್ದರಾಮಯ್ಯರ ಭವಿಷ್ಯ, ಒಳ ಮೀಸಲಾತಿ ಭವಿಷ್ಯ ಇದೆ ಅನ್ನೋಂಥ ಮಾತನ್ನ ನಾನು ಇದನ್ನ ಕಿವಿ ಮಾತಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ವೆಂಕಟಾಚಲಪತಿ, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.